ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ಎ2 ಪ್ರಶ್ನೆ ಪತ್ರಿಕೆ ಮಾರ್ಚ್ 2026 ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸನ್ನು ನೋಡ್ತಾ ಹೋಗೋಣ. ಅಂದರೆ ಇಂದು ನಡೆದಂತಹ ನಿಮ್ಮ ವಾರ್ಷಿಕ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ವಿಷಯದ ಕೀ ಆನ್ಸರ್ಸ್ ಆಗಿರ್ತದೆ ಮಕ್ಕಳ. ಹಾಗಾಗಿ ಇದನ್ನು ನೋಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆ ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. ಸೊ ಫಸ್ಟ್ ಕ್ವಶನ್ ನೋಡೋಣ. ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳನ್ನು ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರೆಯಲಾಗ್ತದೆ. ಆಪ್ಷನ್ ಬಿ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಸೂರ್ಯೋದಯ ದೃಶ್ಯ ಅತ್ಯಂತ ಮನೋಹರವಾಗಿದೆ. ಈ ವಾಕ್ಯದಲ್ಲಿ ಸೂರ್ಯೋದಯ ಎಂಬ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸೊ ಈ ಕೊಟ್ಟರೆ 4 ಸಂಧಿಯಲ್ಲಿ ಇದು ಗುಣ ಸಂಧಿಗೆ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ. ಸೊ ಅದು ಉತ್ತ ಆಗಿತ್ತು, ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಇಲ್ಲಿ ಶುಭವಾಗಲಿ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಸೊ ಅದು ವಿದ್ಯಾರ್ಥಕ ಆಗಿರ್ತದೆ ಮಕ್ಕಳು, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಬೆಳ್ಗೊಡೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಅದು ಕರ್ಮಧಾರೆಯ ಸಮಾಸ ಮಕ್ಕಳು, ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ 6ನೇ ಕ್ವಶನು, ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಅದು ಅಲ್ಲಿ ಆಗಿರ್ತದೆ, ಹಾಗಾಗಿ ಅಲ್ಲಿ ಕರೆಕ್ಟ್ ಆಗಿರುವ ಆನ್ಸರ್. ಸೊ ಅದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೊಟ್ಟಿರುವ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಸಂಬಂಧ ಪದವನ್ನು ಬರೀಬೇಕು. ಕಾವ್ಯ ಕಬ್ಬ, ರಾಯ ರಾಜ. ನೆಕ್ಸ್ಟ್, ಬೆಂಗಳೂರು ಅಂಕಿತ ನಾಮ, ಪರ್ವತ ಅನ್ನೋದು ರೂಢನಾಮ. ಘೃತ ತುಪ್ಪ, ತೈಲ ಅಂದರೆ ಎಣ್ಣೆ. ಮೊಟ್ಟ ಮೊದಲು ದ್ವಿರುಕ್ತಿ, ಸತಿಪತಿ ಜೋಡು ನುಡಿ. ಸೊ ಇಲ್ಲಿಗೆ ನಿಮಗಿಷ್ಟು ಗ್ರಾಮರ್ ಪಾರ್ಟ್ ಆಯಿತು ಮಕ್ಕಳ. ನೆಕ್ಸ್ಟ್, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಲಿಕ್ಕೆ ಕೇಳಿದರೆ, 11ನೇ ಪ್ರಶ್ನೆ, ರೈಗಳ ಮನೆ ಎಂತಹ ಪ್ರದೇಶದಲ್ಲಿತ್ತು? ರೈಗಳ ಮನೆ ಮರುಭೂಮಿಯಲ್ಲಿತ್ತು. 12ನೇದು, ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು? ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರಾಗಿರಬೇಕು. 12ನೇದು, ಭಾರತೀಯ ವಿದ್ಯಾಭವನವು ಎಸ್ ರಾಧಾಕೃಷ್ಣನ್ ರವರಿಗೆ ಯಾವ ಬಿರುದನ್ನು ನೀಡಿತು? ಬ್ರಹ್ಮ ವಿದ್ಯಾಭಾಸ್ಕರ ಎಂಬ ಬಿರುದನ್ನು ನೀಡಿತು. ಸೊ ವಾಕ್ಯ ರೂಪದಲ್ಲಿ ಬರೆದಿರಬೇಕು. 14ನೇ ಪ್ರಶ್ನೆ, ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು? ಸೊ ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪಿದತ್ತ. ನೆಕ್ಸ್ಟ್, ಚಂಡಮಾರಿಯು ಜನರಿಗೆ ತಾನು ಯಾವಾಗ ಕೋಪಗೊಳ್ಳುತ್ತೇನೆ ಎಂದು ಹೇಳಿದಳು? ತನಗೆ ಬಲಿ ಕೊಟ್ಟರೆ ಕೋಪಗೊಳ್ಳುತ್ತೇನೆ ಅಂತ ಹೇಳಿದ್ದಾಳೆ. ನೆಕ್ಸ್ಟ್ 16ನೇದು, ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ? ಬಿದಿರಿನ ಚಪ್ಪರ ನೆರಳನ್ನು ಕೊಡುತ್ತದೆ. 17ನೇದು, ರತ್ನಾಕರ ವರ್ಣಿ ಬರೆದ ಪ್ರಸಿದ್ಧ ಕೃತಿ ಯಾವುದು? ಭರತೇಶ ವೈಭವ. ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಆಗಿತ್ತು ಮಕ್ಕಳ. ನೆಕ್ಸ್ಟ್ 2 ಅಂಕದ 10 ಪ್ರಶ್ನೆಗಳಿತ್ತು. ಸೊ ಈಸಿ ಇತ್ತು, ಬರ್ದಿರ್ತೀರಾ. ನೆಕ್ಸ್ಟ್ ಲೇಖಕರ ಪರಿಚಯವನ್ನು ನೋಡ್ತಾ ಹೋಗೋಣ ಮಕ್ಕಳ. 6 ಅಂಕಕ್ಕೆ ಇತ್ತು. ಹರಿಹರ ಮತ್ತು ಕಯ್ಯಾರ ಕಿಞ್ಞರಯ್ಯ ಅವರ ಬಗ್ಗೆ ಇತ್ತು ಮಕ್ಕಳ. ಸೊ ಹರಿಹರ ಅವ್ರದ್ದು ಗೊತ್ತಿದೆ. ಕಯ್ಯಾರ ಕಿಞ್ಞರಯ್ಯ ಅವರು 1915ರಲ್ಲಿ ಕಾಸರಗೋಡಿನಲ್ಲಿ ಜನಿಸ್ತಾರೆ. ಸೊ ಶ್ರೀಮುಖ, ಐಕ್ಯಗಾನ, ಕರಗ, ಗಂಧಾವತಿ, ಸೊ ಇವು ಅವರಿಗೆ ಬರೆದಿರುವಂತಹ ಕೃತಿಗಳಾಗಿರ್ತವೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ದೊರಕಿದೆ. ಸೊ ಇದಿಷ್ಟು ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ ಮಕ್ಕಳ. ನೆಕ್ಸ್ಟ್, ಕೊಟ್ಟಿರುವಂತಹ ಪದ್ಯ ಭಾಗಕ್ಕೆ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಬರಿಬೇಕು ಮಕ್ಕಳ. ಸೊ ಇಲ್ಲಿ ಮಲ್ಲಿಗೆ ಎಲ್ಲದ ಸಂಪಗೆ ಎಲ್ಲದೆ ದಾಳಿಂಬ ಮೆಲ್ಲದೊಪ್ಪುವ ಚಂದಂ. ಸೊ ಇದು ನಮಗೆ 2 ಲೈನ್, ನಿಮ್ಗೆ ಆಲ್ರೆಡಿ ಹೇಳಿದ್ವಿ 2 ಲೈನ್ ಇತ್ತು ಅಂದರೆ ಅದು ಕಂದ ಪದ್ಯ ಮಕ್ಕಳ. ಸೊ ನಿಮಗೆ ಲಘು ಗುರುವನ್ನು ಹಾಕಿ ಮೊದಲನೇದರಲ್ಲಿ 12 ಮಾತ್ರೆಗಳು ಬರ್ತದೆ, 2ನೇದಲ್ಲಿ 20 ಮಾತ್ರೆಗಳ ಗಣ ಬರ್ತದೆ. 4 ಆಗಿ ನೀವು ವಿಭಾಗ ಮಾಡಿರಬೇಕು. ಇದೇ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡಿದ್ರೆ ನಿಮಗೆ 3 ಅಂಕಗಳು ಸಿಕ್ಕತ್ತೆ. ನೆಕ್ಸ್ಟ್, ಕೊಟ್ಟಿರುವಂತಹ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣವನ್ನು ಬರೀಲಿಕ್ಕೆ ಕೇಳಿದರು ಮಕ್ಕಳ. ಸೊ ಇಲ್ಲಿ ನಿಮಗೆ ಸುಲಿದ ಬಾಳೆಯ ಹಣ್ಣಿನಂದದಿ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಹೋಲಿಕೆಯನ್ನು ಮಾಡಿದ್ದಾರೆ, ಉಪಮಾಲಂಕಾರ ಆಗಿದೆ ಮಕ್ಕಳು. ಯಾಕೆಂದರೆ ಸುಲಿದ ಬಾಳೆಯ ಹಣ್ಣಿನಂದದಿ ಅಂದರೆ ಸುಲಿದ ಬಾಳೆಯ ಹಣ್ಣನ್ನು ಕಂಪೇರ್ ಮಾಡ್ತಾ ಇದ್ದಾರೆ, ಹಾಗಾಗಿ ಇದು ಉಪಮಾಲಂಕಾರ. ಸೊ ಉಪಮೇಯ ಉಪಮಾನವೆಲ್ಲನೂ ಕರೆಕ್ಟಾಗಿ ಬರೆದ್ರೆ 3 ಅಂಕ. ನೆಕ್ಸ್ಟ್, ಕೊಟ್ಟಿರುವಂತಹ ಗಾದೆಗಳಲ್ಲಿ ಒಂದನ್ನು ವಿಸ್ತರಿಸಿ ಬರೀ ಕೇಳಿದ್ರು. ಕೈ ಕೆಸರಾದರೆ ಬಾಯಿ ಮೊಸರು, ದೇಶ ಸುತ್ತಿ
ಕೋಶ ಓದು. ಸೊ ಈ ಕ್ವಶನ್ಸು ಈ ಬರೆದಿರ್ತಿರೋ ಗಾದೆಗಳ ಬಗ್ಗೆ. ನೆಕ್ಸ್ಟ್ ಸಂದರ್ಭ ಸ್ವಾರಸ್ಯನೂ ಸಹ ಈಸಿ ಇತ್ತು. ನೆಕ್ಸ್ಟು ಹೇಮಂತ ಋತುರಾಜು ಅದರಲ್ಲಿ ಕೇಳಿದ್ದಾರೆ. ಸೊ ಅದನ್ನು ಸಹ ಡೈರೆಕ್ಟಾಗಿ ಪದ್ಯ ಕೇಳೋದನ್ನು ಬರೆದಿರ್ತೀರ. ಸೊ ಸಾರಾಂಶ ಈಸಿ ಇತ್ತು. ನೆಕ್ಸ್ಟ್ ಇಲ್ಲಿ ನಿಮಗೆ 7-8 ವಾಕ್ಯಕ್ಕೆ ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ನಿರ್ಣಯದ ಸಂವಾದವನ್ನು ಕೇಳಿದರು. ಸೊ ಅದು ಸಹ ಈಸಿ ಇತ್ತು. ನೆಕ್ಸ್ಟ್ ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವಿನ ಸಂವಾದ. ಸೊ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ನಾವು ಏನೇನು ಕೇಳಿದ್ವಿ ಅದರಲ್ಲಿ ಆಲ್ಮೋಸ್ಟ್ ಕ್ವಶನ್ಸು ರಿಪೀಟ್ ಆಗಿಯೇ ಬಂದಿದ್ದಾವೆ ಮಕ್ಕಳ. ನೆಕ್ಸ್ಟ್ ಗದ್ಯ ಭಾಗ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬರೀಬೇಕು. ಸೊ ಗದ್ಯ ಭಾಗ ಓದ್ಕೊಂಡಿರಿ. ನೆಕ್ಸ್ಟ್ ನೋಡಿ ಇಲ್ಲಿ, ವಿದೇಶಗಳಲ್ಲಿ ಪರಿಸರ ಸಂರಕ್ಷಣೆಯ ವಿಭಿನ್ನವಾಗಿ ಆಚರಿಸುತ್ತಾರೆ ಹೇಗೆ ಅಂತ ಕೇಳಿದರೆ, ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಂದು ಯುರೋಪ್, ಅಮೇರಿಕಾ, ಆಸ್ಟ್ರೇಲಿಯಾ ಅಲ್ಲಿಂದ ರಕ್ಷಣೆ ಮಾಡುತ್ತಾರೆ. ಅದಷ್ಟು ಬರೆದಿದ್ರು ಮಕ್ಕಳ, ನಿಮಗೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್ ವಿಶ್ವ ಪರಿಸರ ದಿನಾಚರಣೆಯ ಸಂಭ್ರಮ ಹೇಗಿರುತ್ತೆ ಅಂತ ಕೇಳಿದರೆ ಇಲ್ಲಿಂದ ಬರಬೇಕು. ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಬಂತೆಂದರೆ ವಿದ್ಯಾರ್ಥಿಗಳಲ್ಲಿ ವಿಶೇಷ ಸಂಭ್ರಮ ಅಲ್ಲಿಂದ. ಸೊ ಇಲ್ಲಿ ನೋಡಿ ನಡೆಯುತ್ತದೆ. ಇಷ್ಟು ಬರೆದಿದ್ರೆ ನಿಮಗೆ 4 ಅಂಕ ಈ ಮೀನಲ್ಲಿ ಸಿಗ್ತದೆ. ನೆಕ್ಸ್ಟ್ ನಿಮಗೆ ಪತ್ರಲೇಖನವನ್ನು ಕೊಟ್ಟಿದ್ರು ಮಕ್ಕಳ. ಸೊ 2 ಪತ್ರಲೇಖನ ಈಸಿ ಇತ್ತು, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡಿರ್ತೀರ. ನೆಕ್ಸ್ಟು ಪ್ರಬಂಧಕ್ಕೆ ಬಂದರೆ ರಾಷ್ಟ್ರೀಯ ಭಾವೈಕ್ಯ ಮತ್ತು ಶೈಕ್ಷಣಿಕ ಪ್ರವಾಸದ ಮಹತ್ವ ಕೇಳಿದರು, ಈಸಿ ಇತ್ತು. ಸೊ ಇದರ ಕಂಪ್ಲೀಟ್ ಕೀ ಆನ್ಸರ್ಸನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಮಕ್ಕಳ. ಸೊ ಇದಿಷ್ಟು ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ನಾಳೆ ಬರೆಯುವಂತಹ ನಿಮ್ಮ ವಿಜ್ಞಾನ ಪರೀಕ್ಷೆಗೆ, ನಾಡಿದ್ದು ಬರೆಯುವಂಥ ಪರೀಕ್ಷೆಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.